ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶಿರೋನಾಮೆ ಅನಂತನಾದವನ ಸನ್ನಿಧಿಯಲ್ಲಿ. ಈ ದಿನದ ದೇವರ ವಾಕ್ಯ. ಅದಕ್ಕೆ ಅವನು, ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿದನು. ದಾನಿಯೇಲ 3ನೇ ಅಧ್ಯಾಯ 25ನೇ ವಚನ. ಬೆಂಕಿಯ ಆವಿಗೆಯನ್ನು ಸಾಮಾನ್ಯಕ್ಕಿಂತ 7 ಪಟ್ಟು ಹೆಚ್ಚು ಬಿಸಿ ಮಾಡಲಾಯಿತು ಮತ್ತು ಇಬ್ರಿಯ ಸೆರೆಯಾಳುಗಳನ್ನು ಅದರಲ್ಲಿ ಹಾಕಲಾಯಿತು. ಅಗ್ನಿಜ್ವಾಲೆಯು ಎಷ್ಟು ತೀಕ್ಷ್ಣವಾಗಿ ಭಯಂಕರವಾಗಿತ್ತೆಂದರೆ ಇಬ್ರಿಯ ಯುವಕರನ್ನು ಆವಿಗೆಯೊಳಗೆ ಹಾಕಿದ ಮನುಷ್ಯರೇ ಸುಟ್ಟು ಸತ್ತು ಹೋದರು. ಇದ್ದಕ್ಕಿದ್ದಂತೆ ರಾಜನ ಮುಖವು ಬೆಚ್ಚಿಬಿದ್ದು ಭಯದಿಂದ ಮಂಕಾಯಿತು. ಅವನ ಕಣ್ಣುಗಳು ಉರಿಯುತ್ತಿದ್ದ ಅಗ್ನಿಜ್ವಾಲೆಗಳ ಕಡೆಗೆ ತಿರುಗಿದವು. ನಂತರ ಅವನು ಮಂತ್ರಿಗಳ ಕಡೆಗೆ ತಿರುಗಿ, ಕಟ್ಟಿದ 3 ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಿದನು. ಅದಕ್ಕವರು, ಅರಸೇ, ಹೌದು, ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ರಾಜನು, ಇಗೋ, ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿದನು. ಮನುಷ್ಯ ಮಕ್ಕಳಿಗೆ ಕ್ರಿಸ್ತನು ತನ್ನನ್ನು ತಾನು ಪ್ರಕಟಿಸಿಕೊಂಡಾಗ ಒಂದು ಅದೃಶ್ಯ ಶಕ್ತಿಯು ಅವರ ಆತ್ಮಗಳೊಂದಿಗೆ ಮಾತನಾಡುತ್ತದೆ. ಆಗ ಮನುಷ್ಯ ಮಕ್ಕಳು ಅನಂತನಾದವನ ಸನ್ನಿಧಿಯಲ್ಲಿರುವಂತೆ ಭಾವಿಸುತ್ತಾರೆ. ಆತನ ಮುಂದೆ ರಾಜರು ಮತ್ತು ಶ್ರೀಮಂತರು ನಡುಗುತ್ತಾರೆ ಮತ್ತು ಜೀವವುಳ್ಳ ದೇವರು ಎಲ್ಲ ಲೌಕಿಕ ಶಕ್ತಿಗಳಿಗಿಂತಲೂ ಬಲಿಷ್ಠನಾಗಿದ್ದಾನೆ ಎಂದು ಒಪ್ಪಿಕೊಳ್ಳುತ್ತಾರೆ. ಕನಿಕರ, ಪಶ್ಚಾತ್ತಾಪ ಮತ್ತು ಅವಮಾನದಿಂದ ರಾಜನು ಪರಾತ್ಪರ ದೇವರ ಸೇವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರೇ, ಬನ್ನಿ, ಹೊರಗೆ ಬನ್ನಿ ಎಂದು ಕರೆದಾಗ ಅವರು ಹೊರಬಂದರು. ನೆರೆದಿದ್ದ ಜನಸಮೂಹದವರ ಮುಂದೆ ಅವರು ನೋವಿಲ್ಲದವರಂತೆ ಕಂಡುಬಂದರು. ಬೆಂಕಿಯ ವಾಸನೆಯು ಅವರ ಬಟ್ಟೆಗಳಿಗೆ ಮುಟ್ಟಿರಲಿಲ್ಲ. ಈ ಅದ್ಭುತವು ಜನರಲ್ಲಿ ಗಮನಾರ್ಹ ಬದಲಾವಣೆಯನ್ನು ಉಂಟುಮಾಡಿತು. ಅತಿ ದೊಡ್ಡ ಆಡಂಬರದ ಚಿನ್ನದ ಪ್ರತಿಮೆಯು ಮರೆತು ಹೋಯಿತು, ಮನಸ್ಸಿನಿಂದ ದೂರವಾಯಿತು. ಈ ಮನುಷ್ಯರ ದೇವರಾಗಿರುವಾತನ ವಿರುದ್ಧ ಮಾತನಾಡುವವರನ್ನು ಮರಣಕ್ಕೆ ಒಪ್ಪಿಸಬೇಕು ಎಂದು ರಾಜನು ಆಜ್ಞೆಯನ್ನು ಹೊರಡಿಸಿದನು. ಯಾಕೆಂದರೆ ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರೂ ಇಲ್ಲವಲ್ಲ ಎಂದು ಹೇಳಿದನು. ಈ 3 ಇಬ್ರಿಯರು ನಿಜವಾದ ಪರಿಶುದ್ಧತೆಯನ್ನು ಹೊಂದಿದ್ದರು. ಪರಿಣಾಮಗಳನ್ನು ತೂಗುವುದನ್ನು ನಿಜವಾದ ಕ್ರೈಸ್ತೀಯ ತತ್ವಗಳು ನಿಲ್ಲಿಸುವುದಿಲ್ಲ. ನಾನು ಇದನ್ನು ಮಾಡಿದರೆ ಜನರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ಅದು ಕೇಳುವುದಿಲ್ಲ, ಅಥವಾ ಇದನ್ನು ಮಾಡಿದರೆ ಅದು ನನ್ನ ಲೌಕಿಕ ಭರವಸೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ಅದು ಕೇಳುವುದಿಲ್ಲ. ತಮ್ಮ ಕೆಲಸಗಳು ದೇವರಿಗೆ ಮಹಿಮೆ ತರುವಂತೆ ದೇವರು ತಮ್ಮಿಂದ ಯಾವ ಕೆಲಸವನ್ನು ಮಾಡಿಸುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಲು ದೇವರ ಮಕ್ಕಳು ತೀವ್ರವಾದ ಹಂಬಲದಿಂದ ಕಾಯುತ್ತಿರುತ್ತಾರೆ. ತನ್ನ ಹಿಂಬಾಲಕರ ಹೃದಯ ಮತ್ತು ಜೀವವು ದೈವಿಕ ಕೃಪೆಯಿಂದ ನಿಯಂತ್ರಿಸಲ್ಪಡುವಂತೆ ಮತ್ತು ಅವರು ಲೋಕದಲ್ಲಿ ಪ್ರಕಾಶಿಸುವ ದೀಪಗಳಂತೆ ಇರಬೇಕು ಎಂದು ಕರ್ತನು ಸಾಕಷ್ಟು ಅನುಗ್ರಹದ ಮಾರ್ಗಗಳನ್ನು ಒದಗಿಸಿದ್ದಾನೆ. ಈ ನಂಬಿಗಸ್ತ ಇಬ್ರಿಯ ಯುವಕರು ಶ್ರೇಷ್ಠವಾದ ಸ್ವಾಭಾವಿಕ ಸಾಮರ್ಥ್ಯವನ್ನು ಹೊಂದಿದ್ದರು. ಅವರು ಅತ್ಯಂತ ಉನ್ನತವಾದ ಬೌದ್ಧಿಕ ಸಂಸ್ಕಾರವನ್ನು ಅನುಭವಿಸಿದ್ದರು ಮತ್ತು ಈಗ ಗೌರವಯುಕ್ತ ಸ್ಥಾನವನ್ನು ಅಲಂಕರಿಸಿದರು. ಆದರೆ ಇದೆಲ್ಲವೂ ದೇವರನ್ನು ಮರೆಯುವಂತೆ ಮಾಡಲಿಲ್ಲ. ದೈವಿಕ ಕೃಪೆಯೆಂಬ ಪರಿಶುದ್ಧಗೊಳಿಸುವ ಪ್ರಭಾವಕ್ಕೆ ಅವರ ಬಲಗಳು ಒಳಪಟ್ಟಿದ್ದವು. ಅವರನ್ನು ಕತ್ತಲೆಯಿಂದ ತನ್ನ ಅದ್ಭುತವಾದ ಬೆಳಕಿಗೆ ಕರೆದವನಿಗೆ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ತಮ್ಮ ದೃಢ ನಿಷ್ಠೆಯಿಂದ ತೋರಿಸಿದರು. ಆಮೇನ್.
ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.